ನಮಸ್ಕಾರ ಸ್ನೇಹಿತರೆ, ನಾವು ಹಲವಾರು ದೇವರುಗಳ ಹೆಸರುಗಳಲ್ಲಿ ಊರುಗಳನ್ನ ಪ್ರದೇಶವನ್ನ ಮೀಸಲಾಗಿ ಇಡಲಾಗಿರುತ್ತದೆ. ಇವತ್ತು ನಾವು ವೀರಭದ್ರ ದೇವರಿಗಾಗಿಯೇ ಮೀಸಲಿರುವ ಕ್ಷೇತ್ರಕ್ಕೆ ಹೋಗಿ ಬರೋಣ. ಈ ದೇವಸ್ಥಾನ ಸುಮಾರು 800 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಶ್ರೀ ವೀರಭದ್ರರನ್ನ ನಂಬಿ ಬಂದ ಭಕ್ತರ ಕಷ್ಟಗಳನ್ನ ಪರಿಹಾರ ಮಾಡುತ್ತಾ ಅವರಿಗೆ ಆಶೀರ್ವಾದವನ್ನ ನೀಡುತ್ತಾ ಬರುತ್ತಿದ್ದಾರೆ. ಹಾಗಾದ್ರೆ ಯಾವುದು ಆ ಕ್ಷೇತ್ರ ಅಂದ್ರೆ ಅದುವೇ ಕೊಡದಗುಡ್ಡ. ನೀವು ಈ ದೇವರ ದರ್ಶನವನ್ನ ಪಡೆಯಬೇಕಾದರೆ ಸುಮಾರು 300 ಮೆಟ್ಟಿಲುಗಳನ್ನ ಹತ್ತಬೇಕು. ಇದು ದಾವಣಗೆರೆಯ ಜಗಳೂರು ತಾಲೂಕಿನಲ್ಲಿ ಬರುತ್ತದೆ. ಕೊಡದ ವೀರಭದ್ರಸಿಂದ ನಮ್ಮ ಮಂಡ್ಯವರು. ನಾನು ಅನ್ಕೊಂಡದ್ದು ಏನು ಇವತ್ತಿಗೆ ಇಲ್ಲ ಅಂತ ಹೇಳಿಲ್ಲ, ಕೇಳಿದ ಹೊರಗೆ ನೀಡಿ ಅರಸಿ ನಮ್ಮನ್ನ ಭಾಳ ಚೆನ್ನಾಗಿ ಸಾಕಿ ಸಲಹಿಸಿದ್ದಾರೆ ಕೊಡದ ವೀರಭದ್ರೇಶ್ವರು. ಹಾಗೆ ನಾನು ಒಂದು ಫೈನಾನ್ಸ್ ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ದೀನಿ. ಬಟ್ ಇವತ್ತಿಂದಾಗ ನನಗೆ BMI ಪ್ರಮೋಷನ್ ಆಗಿದೆ. ಅದಕ್ಕಂದು ಅನ್ಕೊಂಡಿದ್ದೆ ಬರ್ತೀನಿ ಅಂತ. ಹಂಗಾಗಿ ಇವತ್ತು ದಿನ ಬರೋಕ್ಕಾಯ್ತು, ರಜೆ ಇತ್ತು. ಹಂಗಾಗಿ ನಮ್ಮ ಮನೆ ದೇವರ ಕೊಡಗುಡ್ಡ ವೀರಭದ್ರೇಶ್ವರ BMI ಪ್ರಮೋಷನ್ ಆಗುತ್ತೆ ಇಲ್ಲೇ ಕೊಟ್ಟೂರು ಬ್ರಾಂಚಿಗೆ. ಹಂಗಾಗಿ ಬಂದಿದ್ದೀನಿ ರೀ. ಎಷ್ಟು ವರ್ಷದಿಂದ ನಡ್ಕೊಂತಿದೆ? ಸುಮಾರು ವರ್ಷ ನಡ್ಕೊಂಬಂದಿದ್ದೆ. ಕನಿಷ್ಠ 8 ವರ್ಷ ನಮ್ಮ ಸತತ ನನ್ನ ಎಜುಕೇಷನ್ ಓದ್ತಿರುವಾಗ ನಡ್ಕೊಂಬರ್ತಿದ್ದೆ. ನಮ್ಮೂರಿಂದನೇ ಸುಮಾರು 80 ಕಿಲೋಮೀಟರ್ ನಮ್ಮೂರಿಂದನೂ. ಸಂಜೆ 6 ಗಂಟೆಗೆ ಬಿಟ್ಟರೆ ಮಾರ್ನಿಂಗ್ 1 ಗಂಟೆ 2 ಗಂಟೆವರೆಗೆ ಬರ್ತಿದ್ವಿ. ಈಗ ಮತ್ತೆ ಡ್ಯೂಟಿ ಮೇಲೆ ಹೋಗ್ತೀವಲ್ಲ, ಬರೋಕ್ಕಾಗಲ್ಲ. ಹಂಗಾಗಿ ಚೆನ್ನಾಗಿತ್ತು. ಒಂದು 8 ವರ್ಷದಿಂದ ಪಾದಯಾತ್ರೆಯಿಂದ ಬಂದಿವಿ ನಾವು. ನಮ್ಮ ಮಂದಿಯವ್ರದಾಗ ಬರ್ತೀವಿ. ಈ ದೇವಸ್ಥಾನವನ್ನ ಹರಪನಹಳ್ಳಿಯ ಪಾಳೇಗಾರರು ಈ ದೇವಸ್ಥಾನವನ್ನ ಕಟ್ಟಿಸಿದರು ಎಂದು ಹೇಳಲಾಗುತ್ತೆ. ಈ ದೇವಾಲಯಕ್ಕೆ ಸುಮಾರು 800 ವರ್ಷಗಳ ಇತಿಹಾಸವಿದೆ. ಈ ದೇವಸ್ಥಾನದಲ್ಲಿ ವೀರಭದ್ರರ 8 ಅಡಿಯ ಎತ್ತರದ ಉದ್ಭವ ಮೂರ್ತಿ ಇದೆ. ಈ ದೇವಸ್ಥಾನದಲ್ಲಿ ದೃಷ್ಟಿದೋಷ, ವಾಮಾಚಾರ ಹೀಗೆ ತಮಗೆ ಇರುವ ಎಲ್ಲಾ ಸಮಸ್ಯೆಗಳು ನಿವಾರಿಸಿಕೊಳ್ಳಲು ಇಲ್ಲಿಗೆ ಬಂದು ತಾಯತವನ್ನ ಕಟ್ಟಿಸಿಕೊಂಡು ಹೋಗುತ್ತಾರೆ. ಸುಮಾರು ವರ್ಷಗಳ ಹಿಂದೆ ಮುಪ್ಪಾನು ಮುದುಕಿಗೆ ದರ್ಶನವನ್ನ ಪ್ರತಿನಿತ್ಯ ನೀಡುತ್ತಿರುತ್ತಾನೆ. ನೀನು ನನಗೆ ಪೂಜಿಸುತ್ತಾ ಬಂದರೆ ನಿನಗೆ ಬೇಡಿದವರವನ್ನ ಕೊಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಆ ಮುದುಕಿ, ನನ್ನ ಮಗಳಿಗೆ ಮಕ್ಕಳಿಲ್ಲ, ಆಕೆಗೆ ಮಗುವನ್ನ ಕರುಣಿಸು, ನಂತರ ನಾನು ನಿನ್ನನ್ನ ಪೂಜಿಸುವೆ ಎಂದು ಹೇಳುತ್ತಾಳೆ. ಅದರಂತೆ ಆಕೆಗೆ ಮಗುವಾಗುತ್ತದೆ. ಮುಂದೆ ಅಜ್ಜಿಗೆ ಬೆಟ್ಟವನ್ನ ಹತ್ತಿ ಪೂಜೆ ಮಾಡಲು ಆಗುವುದಿಲ್ಲ. ಆಗ ಮಗಳಿಗೆ ಪ್ರತಿನಿತ್ಯ ಪೂಜೆಯನ್ನ ಮಾಡಲು ಹೇಳುತ್ತಾಳೆ. ಅದರಂತೆ ಪೂಜೆ ಸಾಗುತ್ತದೆ. ಒಂದು ದಿನ ತುಂಬು ಗರ್ಭಿಣಿ ಆದ ಕಾರಣ ಬೆಟ್ಟ ಹತ್ತಲು ಆಗುವುದಿಲ್ಲ. ಸ್ವಾಮಿ, ನೀನು ಈ ಬೆಟ್ಟದಲ್ಲಿ ಇರುವ ಬದಲು ಪಕ್ಕದ ಬೆಟ್ಟದಲ್ಲಿ ಇದ್ದಿದ್ದರೆ ನಾನು ಹೇಗೋ ಬಂದು ನಿನ್ನನ್ನ ಪೂಜೆ ಮಾಡುತ್ತೇನೆ ಎಂದು ಹೇಳುತ್ತಾಳೆ. ಅದರಂತೆ ಮುಂದೆ ಏನಾಯಿತು ಎನ್ನುವುದನ್ನ ನೀವೇ ಕೇಳಿ. ಕೊಡದಗುಡ್ಡದ ಇತಿಹಾಸ ಹಿರಿಯರು ಹೇಳಿದ ಪ್ರಕಾರ ನಮಗೆ ಕೊಡದಗುಡ್ಡ ಮೊದಲು ಇಲ್ಲಿ ಎದುರುಗಡೆ ಗುಡ್ಡದಲ್ಲಿ ಒಬ್ಬ ಗರ್ಭಿಣಿ ಹೆಂಗಸು ಈ ಗುಡ್ಡ ಹತ್ತಲಾರ್ದೆ, ತಮ್ಮ ನಮಗೆ ಇಲ್ಲಿ ಹತ್ತಕ್ಕಾಗಲ್ಲ, ನನಗೆ ದಯವಿಟ್ಟು ಎದುರುಗಡೆ ಗುಡ್ಡಕ್ಕೆ ಹಾರು ಅಂತ ಅಂದಾಗ ಆ ಗರ್ಭಿಣಿ ಹೆಂಗಸಿನ ಭಕ್ತಿಪೂರ್ವ ಕೇಳಿ ಆ ಗುಡ್ಡದಿಂದ ಈ ಗುಡ್ಡಕ್ಕೆ ಹಾರಿದಾಗಿಂದ ಆ ಗುಡ್ಡದಿಂದ ಇಲ್ಲಿ ಒಡೆದು ಇಲ್ಲಿ ಮೂಡಿದಾನೆ ಈ ಮಹಾವೀರಭದ್ರ. ಮೊದಲು ಈ ಇತಿಹಾಸ ಕೊಟ್ಟೂರಿಂದ ಭಾಳ ಜೋರಾಗಿತ್ತು. ಕೊಟ್ಟೂರಿಂದ ಇಲ್ಲಿಗೆ ಬಂದು ಇಲ್ಲಿಗೆ ಬಂದಿರೋ ಇದೇ ಇತಿಹಾಸ ನಮಗೆ ಗೊತ್ತಿರೋ ಮಟ್ಟ ಹಿರಿಯರು ಹೇಳಿರೋ ವಿಚಾರ. ಕೊಟ್ಟೂರಲ್ಲಿ ಒಬ್ಬ ಗುರುಗಳು ಇದ್ದಾರೆ. ಆ ಗುರುಗಳು ನನ್ನ ನೆಲಸಕ್ಕೆ ಇಲ್ಲಿ ಜಾಗ ಕೊಡು ಅಂತ ಕೊಟ್ಟೂರಲ್ಲಿ ವೀರಭದ್ರದೇವರು ಮೊದಲೇ ಅಲ್ಲಿದ್ದಾಗ ಅಲ್ಲಿಂದ ನನಗೆ ನೆಲಸಕ್ಕೆ 3 ಸಲ ಜಾಗ ಕೊಡು ಅಂತ, ಅಂದರೆ ಬೆತ್ತ ಜೋಳಿಗೆ ಅಲ್ಲಿ ಇಡಕ್ಕೆ ನನಗೆ ಜಾಗ ಕೊಡು ಅಂತ ಕೇಳಿದ್ದು. ಅಲ್ಲಿ ಇದ್ದಾಗ 3 ಸಲ ಇದ್ದಾಗ ಅಲ್ಲಿ ಜೋಳಿಗೆ ಬೆತ್ತ ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ ಆ ಗುರುಗಳು ಇಡೀ ಪೂರ್ತಿ ಕೊಟ್ಟೂರಲ್ಲೇ ಜೋಳಿಗೆ ಬೆತ್ತ ಅಷ್ಟು ಅಲ್ಲಿ ಆಯ್ತು. ಅಲ್ಲಿ ನನಗೆ ಜಾಗ ಇಲ್ಲಿಲ್ಲ ಅಂತ ಅಂದಾಗ ಕೊಟ್ಟೂರು, ನೀನು ಇಲ್ಲಿ ಕೊಟ್ಟೂರು ಕೊಡದಗುಡ್ಡ ಅಂತ ಇಲ್ಲೊಂದು ಇದು ಇದೆ, ಇಲ್ಲಿ ಬಂದು ಇಲ್ಲಿ ಹಾರು, ಇಲ್ಲಿ ನೀನು ಪ್ರಖ್ಯಾತಿ ಬೆಳಿತೀಯ ಅಂತ ಕೊಟ್ಟೂರೇಶ್ವರರು ಇಲ್ಲಿ ಹೇಳಿದ್ಮೇಲೆ ಅದಕ್ಕಿಂತ ಅದೇ ಹೆಸರು ಅಲ್ಲಿಂದ ಇಲ್ಲಿಗೆ ಕೊಡದಗುಡ್ಡ ಅಂತ ಬಿದ್ದು ಇತಿಹಾಸ ಬೆಳೆದಿರೋದು. ಇಲ್ಲಿ ಮತ್ತೊಂದು ವಿಶೇಷವೇನೆಂದರೆ ಇಲ್ಲಿ ದುರ್ಗಾದೇವಿ, ಹನುಮಂತನ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ. ಕೊಟ್ಟೂರೇಶ್ವರರು ಪ್ರಚಾರವನ್ನ ಮಾಡುತ್ತಾ ಬರುವಾಗ ಸಂಜೆಯಾಗಿರುತ್ತದೆ. ಆಗ ಇವರು ವೀರಭದ್ರರ ಬಳಿ ಬಂದು, ನಾನು ಈ ರಾತ್ರಿ ಇಲ್ಲಿಯೇ ಉಳಿದುಕೊಳ್ಳುವೆ, ಅಪ್ಪಣೆಯನ್ನ ಕೊಡಿ ಎಂದು ಕೇಳುತ್ತಾರೆ. ಇದಕ್ಕೆ ಒಪ್ಪಿದ ವೀರಭದ್ರರು ಅಲ್ಲಿ ಉಳಿದುಕೊಳ್ಳಲು ಅವಕಾಶವನ್ನ ಕೊಟ್ಟರು. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಗುರುಗಳು ಆ ಸ್ಥಾನವನ್ನ ಆವರಿಸಿಕೊಂಡು ವೀರಭದ್ರರಿಗೆ ಜಾಗವಿಲ್ಲದಂತೆ ಮಾಡಿದ್ದರು. ಅವರ ಜೋಳಿಗೆ ಮತ್ತು ಬೆತ್ತ ಮಠದ ಸುತ್ತ ಆವರಿಸಿಕೊಂಡಿತ್ತು. ಏನು ಗುರುಗಳೇ ಹೀಗೆ ಮಾಡಿದಿರಿ ಎನ್ನುತ್ತಾರೆ. ಆಗ ಕೊಟ್ಟೂರೇಶ್ವರರು, ಇದು ಶಿವನ ಆಜ್ಞೆ, ನೀವು ಕೊಡದ ಗುಡ್ಡದಲ್ಲಿ ನೆಲೆಸಿ ಎಂದು ಹೇಳುತ್ತಾರೆ. ಆಗ ವೀರಭದ್ರರು ಕೊಡದ ಗುಡ್ಡದಲ್ಲಿ ಉದ್ಭವ ಮೂರ್ತಿಯಾಗಿ ನೆಲೆಸುತ್ತಾರೆ ಎಂದು ಹೇಳಲಾಗುತ್ತೆ. ಆದರೆ ಕೆಲವರು ಇದನ್ನ ಮತ್ತೊಂದು ರೀತಿಯಲ್ಲಿ ಹೇಳ್ತಾರೆ. ವೀರಭದ್ರರು ಇಲ್ಲಿಗೆ ಬರಲು ಕಾರಣವೇನು ಎನ್ನುವುದನ್ನ ನೀವೇ ಕೇಳಿ ನೋಡಿ. ಫಸ್ಟ್ ವೀರಭದ್ರೇಶ್ವರ ಸ್ವಾಮಿ ಇದ್ದಿದ್ದೆ ಆ್ಯಕ್ಚುಲಿ ಕೊಟ್ಟೂರೇಶ್ವರದಲ್ಲಿ, ಅಂದರೆ ಕೊಟ್ಟೂರಿನ ಜನಕ್ಕೆ ತುಂಬ ಸಹಕಾರ ಮಾಡಿ ಒಳ್ಳೆಯದು ಅಭಿವೃದ್ಧಿ ಮಾಡಿತ್ತು. ಕೊಟ್ಟೂರಲ್ಲಿ ತುಂಬ ಜನ ಆ ಕೊಟ್ಟೂರೇಶ್ವರದಿಂದ ಇಲ್ಲಿರೋ ಈರಣ್ಣನ ತುಂಬ ನಂಬಿದ್ರು. ಒಬ್ಬ ಕಳ್ಳ ಏನು ಮಾಡ್ದ, ದೇವಸ್ಥಾನಕ್ಕೆ ಬರ್ತಾನೆ ನೈಟಲ್ಲಿ.
ಬಂದು ಫಸ್ಟು ದೇವ್ರನ್ನ ಕೇಳ್ತೇನೆ, ನಾನೊಂದು ನಿನ್ನ ಕೇಳ್ತೀನಿ, ಅದನ್ನು ನೀನು ನನ್ನ ನಡೆಸ್ಕೊಡ್ತೀಯಾ ಅಂತೇಳಿ. ಬಲಗಡೆಯಿಂದ ಹೂವಾಗುತ್ತೆ ಹಿರಣಂದು. ಏನಾದರೂ ಕೇಳು ನಾನು ನಡೆಸ್ಕೊಡ್ತೀನಿ ಅನ್ನೋ ಭರವಸೆ ಕೊಡುತ್ತೆ. ಹಾಗಾಗಿ ನಾನು ಕಳ್ತನ ಮಾಡೋಕ್ಕೆ ಬಂದಿದ್ದೀನಿ, ಹಾಗಾಗಿ ನೀನು ನನಗೇನೂ ಮಾಡೋಂಗಿಲ್ಲ ಅಂತೇಳಿ ಸುಮ್ಮನಾಗುತ್ತೆ. ಅಂದಾಗಿಂದ ಆ ಕಳ್ತನ ಏನು ಮಾಡ್ತಾನೆ, ಎಲ್ಲ ಕದೀತಾನೆ. ಫಸ್ಟು ಬಂಗಾರ ಒಡವೆ ಎಲ್ಲ ಕದ್ಬಿಟ್ಟು ಕಾಲಲ್ಲಿ ಒಂದು ಚೈನ್ ಇರುತ್ತೆ, ಗೆಜ್ಜೆ 2 ಕಾಲಲ್ಲಿರೋದು, ಒಂದು ಕಾಲಲ್ಲಿ ಬರುತ್ತೆ, ಇನ್ನೊಂದು ಕಾಲಲ್ಲಿ ಬರೋದಿಲ್ಲ. ಅದನ್ನು ಏನು ಮಾಡ್ತಾನೆ, ತೆಗಿಯೋಕ್ಕೆ ಪ್ರಯತ್ನ ಪಡ್ತಾನೆ, ತುಂಬ ಕಷ್ಟಪಡ್ತಾನೆ. ಅವ್ನು ತಂದಿರೋ ಟೂಲ್ಸಿಂದ ಪ್ರಯತ್ನ ಪಡ್ತಾನೆ, ಅದು ಬರಲ್ಲ. ಹಾಗಾಗಿ ಆ ಕಾಲನ್ನ ಕಟ್ ಮಾಡ್ತಾನೆ, ಅಂದರೆ ಕಾಲನ್ನ ತೆಗಿತಾನೆ. ವೀರಭದ್ರ ವಿಗ್ರಹದೇನಿದೆಯೋ ಆ ಕಾಲನ್ನ ತೆಗೆದುಬಿಟ್ಟು ಆ ಚೈನ್ ತಗೊಂಡೋಗ್ತಾರೆ. ಅದು ತಗೊಂಡೋಗ್ಬೇಕಾದ್ರೆ ಆ ಚೈನ್ನ ಕಟ್ಟಿಬೇಕಾದ್ರೆ ಕೆಲವು ಜನಕ್ಕೆ ಎಚ್ಚರ ಆಗುತ್ತೆ. ಬಂದು ನೋಡಿದಾಗ ಕಳ್ತನ ಆಗಿರೋದನ್ನ ಕಳ್ಳ ಮತ್ತೆ ಸಿಗಬೀಳಲ್ಲ. ಕಳ್ಳ ಯಾವುದೇ ಕಾರಣಕ್ಕೆ ಅಂದರೆ ಮುಂಚೆ ಕೇಳಿರ್ತಾನೆ ನನಗೇನೋ ಆಗಬಾರ್ದು ಅಂತೇಳಿ. ಹಾಗಾಗಿ ಆ ಕಳ್ಳ ಸಿಗಬೀಳಲ್ಲ. ಆ ಕಳ್ತನ ಆದಂಗಿಂದ ಜನಕ್ಕೆ ಆ ದೇವ್ರ ಮೇಲಿರೋ ನಂಬಿಕೆ ಹೋಗುತ್ತೆ. ಅದೇ ಸಮಯದಲ್ಲಿ ಜನ ಬರ್ತಾ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ ಹಿರಣನ. ಅದಾದಮೇಲೆ ಒಂದು ಸ್ವಲ್ಪ ದಿವಸ ನಡೆದಾದ್ಮೇಲೆ ಅಲ್ಲಿಗೆ ಕೊಟ್ಟೂರೇಶ್ವರ ಬರ್ತಾನೆ. ನನಗೆ ಇಲ್ಲಿ ಒಂದು ಸ್ವಲ್ಪ ದಿನ ಉಳ್ಕೊಳ್ಳೋಕ್ಕೆ ಜಾಗ ಬೇಕು ಅಂತೇಳಿ. ಅದೇ ಸಮಯದಲ್ಲಿ ವೀರಭದ್ರೇಶ್ವರ ಸ್ವಾಮಿ ಪಕ್ಕ ಕಾಳಮ್ಮದೇವಿ ಅಂದರೆ ಪತ್ನಿ ಜೊತೆಲಿರ್ತಾರೆ. ಮಡ್ರಳ್ಳಿ ಚೌಡಮ್ಮ ತಂಗಿ ಆಗಬೇಕು. ಜೊತೆಲಿದ್ದಾಗ ಬೇಡ, ಯಾಕೋ ಇದು ಸರಿ ಅನ್ನಿಸ್ತಿಲ್ಲ ಜಾಗ ಕೊಡೋದು ಅಂತ ಹೇಳ್ತಾರೆ. ಆದರೂ ಈರಣ್ಣ ಇರಲಿ ಸರಿ ಇರೋ ಇವತ್ತೊಂದು ರಾತ್ರಿ ಅಂತೇಳಿ ಜಾಗ ಕೊಡ್ತಾನೆ. ಜವಳಿಗೆ ಇಡಬೇಕಾದ್ರೆ ಜಾಗ ಆಗೋಲ್ಲ ಕೊಟ್ಟೂರೇಶ್ವರಂಗೆ. ಹಂಗಾಗಿ ನೀನು ಸ್ವಲ್ಪ ಆ ಕಡೆ ಸರ್ಕ ಅಂತ ಹೇಳ್ತಾನೆ. ಅಂದರೆ ವೀರಭದ್ರೇಶ್ವರ ಸ್ವಾಮಿಗೆ ಕೊಟ್ಟೂರೇಶ್ವರ ನೀನು ಸ್ವಲ್ಪ ಆ ಕಡೆ ಸರ್ಕ ಅಂತ ಹೇಳ್ತಾನೆ. ಹಂಗಾಗಿ ಸರ್ಕೊಳ್ಳುತ್ತೆ. ಬೆಳಗ್ಗೆ ಎದ್ದು ನೋಡೋ ಅಷ್ಟೊತ್ತಿಗೆ ಆ ಜವಳಿಗೆ ದೇವಸ್ಥಾನ ತುಂಬ ಆಗಿರುತ್ತೆ. ಈರಣ್ಣಂಗೆ ಮತ್ತು ಕಾಳಮ್ಮಂಗೆ ಜಾಗ ಇರೋದಿಲ್ಲ. ಹಾಗಾಗಿ ಇಲ್ಲಿ ಇರೋದು ನಾನು ಸರಿಯಲ್ಲ ಅಂಥೇಳಿ ಕೊಟ್ಟೂರೇಶ್ವರ ಅಲ್ಲಿಂದ ಈರಣ್ಣನ ಓಡಿಸುತ್ತೆ. ಅಂದರೆ ಬರ್ತಾ ಪೂಜೆ ಏನು ಈರಣ್ಣ ನೆಗ್ಲೆಕ್ಟ್ ಮಾಡಿದ್ರಲ್ಲ, ಕೊಟ್ಟೂರೇಶ್ವರ ತನ್ನ ಪವಾಡಗಳನ್ನ ತೋರಿಸ್ಕೊಂತ ಅಲ್ಲಿನ ಜನಕ್ಕೆ ಇಷ್ಟ ಆಗುತ್ತೆ. ಹಂಗಾಗಿ ಈರಣ್ಣ ಆ ಜಾಗ ಬಿಟ್ಟು ಬರುತ್ತೆ. ಬರ್ತಾ ಇರಬೇಕಾದ್ರೆ 3 ಜೊತೆಲಿ ಬರ್ತಾರೆ. ಕಾಳಮ್ಮ, ಮಡ್ರಳ್ಳಿ ಚೌಡಮ್ಮ ಮತ್ತು ಈರಣ್ಣ ಜೊತೆಲಿ ಬರಬೇಕಾದ್ರೆ ಕಾಳಮ್ಮಂಗೆ ಹೊಟ್ಟೆ ಹಸಿವು ಹೋಗುತ್ತೆ. ನನಗೇನೋ ತುಂಬ ದಾಹ ಆಗ್ತಿದೆ, ನನಗೇನಾದರೂ ಬೇಕು ಅಂತ ಕೇಳುತ್ತೆ. ಮಡ್ರಳ್ಳಿ ಇಲ್ಲಿಂದ ಸುಮಾರು ಒಂದು 30 ಕಿಲೋಮೀಟ್ರ್ ಇರ್ಬೋದು ಐ ಥಿಂಕ್. ಅಲ್ಲಿನ ಜಾಗದಲ್ಲಿ ಒಂದು ಮನೆ ಸಿಗುತ್ತೆ ಒಂದು ಹೊರಗಡೆ. ಅಲ್ಲಿ ಒಬ್ಬ ಅಜ್ಜ ಕಡಿತಾ ಇರ್ತಾನೆ. ಆ ಮನೇಲಿ ಯಾರೂ ಇರೋದಿಲ್ಲ. ಹೋಗಿ ಕೇಳ್ತಾರೆ ಈರಣ್ಣ ಮತ್ತು ಕಾಳಮ್ಮ, ದಾಹ ಆಗ್ತಿದೆ, ತಿನ್ನೋಕ್ಕೇನಾದರೂ ಇದ್ದರೆ ಕೊಡ್ರಿ ಅಂತ ಕೇಳುತ್ತೆ. ನಮ್ಮ ಮನೆಯವರಿಲ್ಲ, ಸೌದೆ ತರಕ್ಕೆ ಹೋಗಿದ್ದಾರೆ ಹೆಣ್ಮಕ್ಳು, ಬಂದಮೇಲೆ ಅವ್ರಿಗೆ ಹೇಳ್ತೀನಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ರಿ ಅಂತ ನೆರಳಲ್ಲಿ ಕಟ್ಟೆಯಲ್ಲಿ ಕೂರಿಸ್ತಾರೆ. ಕೂರಿಸಾದ್ಮೇಲೆ ತನ್ನ ಹೆಂಡ್ತಿ ಬರ್ತಾರೆ ಸೌದೆಗಳ್ನ ಹೊತ್ಕೊಂಡು. ಬಂದಾದ್ಮೇಲೆ ಯಾರು ಇವರು ಅಂತ ಕೇಳ್ತಾರೆ. ಈ ಥರ ಬಂದು ಈ ಥರ ಕೇಳಿದ್ದಾರೆ ಅಂತೇಳಿ. ಆಯಿತು ಅಂಥೇಳಿ ಅಲ್ಲಿನ ಜನತೆಗೆ ತುಂಬ ಮುಗ್ಧರು ಮಡ್ರಳ್ಳಿಲಿ. ಅಂದರೆ ಯಾರೇ ಹಸು ಅಂತ ಬಂದು ಕೇಳಿದ್ರೆ ಹಸುನ ನೀಗ್ಸೋ ಅಂಥ ಒಂದು ಸ್ವಭಾವ ಇರ್ತದೆ. ಹಂಗಾಗಿ ಅವರು ಒಳಗಡೆ ಹೋಗ್ಬಿಟ್ಟು ನೋಡ್ತಾರೆ, ಪಾತ್ರೆಗಳೆಲ್ಲ ಓಪನ್ ಮಾಡಿ ದವಸ ಧಾನ್ಯ ಏನಿದ್ದಾವೆ, ಏನು ಮಾಡ್ಕೊಡೋಣ ಅಂತ. ಅವ್ರ ಮನೇಲಿ ಕೂಡ ಏನೂ ಇರೋಲ್ಲ, ತುಂಬ ಬಡವರಿರ್ತಾರೆ. ಇರೋ ಒಂದು 4 ದವಸ ಧಾನ್ಯದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಏನೋ ಒಂಥರ ಮಾಡಿಕೊಡ್ತಾರೆ ಅಡುಗೆನ. ಇಲ್ಲಿನ ಜನ ಪರಿಸ್ಥಿತಿಯಲ್ಲಿ ಮಡ್ರಳ್ಳಿ ಚೌಡಮ್ಮ ಅರ್ಥ ಮಾಡ್ಕೊಳ್ಳುತ್ತೆ. ನಾನು ಇಲ್ಲಿರ್ತೀನಿ, ನಾನು ಇಲ್ಲಿನ ಜನನ ಅಭಿವೃದ್ಧಿ ಪಡಿಸ್ತೀನಿ, ನೀವು ಮುಂದ್ಗಡೆ ಹೋಗ್ರಿ ಅಂತೇಳಿ ಮಡ್ರಳ್ಳಿ ಚೌಡಮ್ಮ ತನ್ನ ಪತ್ನಿ ಮತ್ತು ಅಣ್ಣನ ಜೊತೆ ಕಳಿಸುತ್ತೆ. ಬರ್ತಾ ಇರ್ಬೇಕಾದ್ರೆ ಈ ಕೊಡಗುಡ್ಡದಲ್ಲಿ ಬರ್ತಾರೆ. ದೊಡ್ಡಗುಡ್ಡದಲ್ಲಿ ಒಂದಿನ ಒಬ್ಬಂದ ಇಲ್ಲಿಂದ ಮುಷ್ಟೂರಳ್ಳಿ ಅಂತೇಳಿ 3 ಕಿಲೋಮೀಟ್ರ್ ಇದೆ ಕೊಡಗುಡ್ದಿಂದ. ಅಲ್ಲಿನ ಜನಗಳು ಹೆಣ್ಮಕ್ಳು ಏನು ಬರ್ತಿದ್ರು, ಎಮ್ಮೆ ಕಾಯೋಕ್ಕೆ ಬರ್ತಿದ್ರು. ಗುಡ್ಡದಲ್ಲಿ ಹುಲ್ಲೆಲ್ಲ ಇರೋದು ಮೇಸಕ್ಕೆ ಬರ್ತಿದ್ರು. ಒಂದು ಅಜ್ಜಿಗೆ ಏನು ಮಾಡೋದು, ದೇವ್ರು ಕಾಣೋದು. ದೇವ್ರಂದರೆ ಆತಗೆ ಒಂಥರ ಮನುಷ್ಯ ಆ ಥರ ತಾಳಿತ್ತು. ಆ ಅಜ್ಜಿಗೆ ಗೊತ್ತಿಲ್ಲ ದೇವ್ರು ಅಂತೇಳಿ, ಯಾರೋ ಕೂತಿದ್ದ ಬಿಡು ಅಂತ ಅನ್ಕೊತಿತ್ತು ಫಸ್ಟ್ ದಿನ. ತಿರುಗಿ ದಿನ ಅದೇ ಜಾಗದಲ್ಲಿ ಮತ್ತೆ ಕಾಣಿಸುತ್ತೆ. ತಿರುಗಿ ದಿನ ಮತ್ತೆ ಆ ಅಜ್ಜಿ ಕೇಳುತ್ತೆ ಪಕ್ಕದಲ್ಲಿರೋ ಹೆಣ್ಮಕ್ಳನ್ನ, ಅಲ್ಲಿ ಯಾರೋ ನಿನ್ನೆಯಿಂದ ಅಲ್ಲೇ ಕೂತಿದ್ದಾರೆ, ನಿಮಗೆ ಕಾಣಿಸ್ತಿದ್ದೇನಾ ಅಂತೇಳಿ. ಅವಲ್ಲೆಲ್ಲ ಏನಂತ ಹೇಳ್ತಾರೆ, ನಿಮಗೆ ಹುಚ್ಚು, ಅಲ್ಲಿ ಯಾರೂ ಇಲ್ಲ, ನಮಗೇನು ಕಾಣಿಸ್ತಿಲ್ಲ, ನಿನಗೆಲ್ಲ ತಲೆ ಕೆಟ್ಟಿದೆ ಅಂತೇಳಿ ಬೈತಾರೆ. ಆ ಅಜ್ಜಿ ಮತ್ತೆ ತಿರುಗಿ ದಿನ ಬರುತ್ತೆ, ನೋಡುತ್ತೆ, ಭಯ ಪಡುತ್ತೆ. ಒಂದು ಸ್ವಲ್ಪ ಹೊತ್ತು ನೋಡಿಬಿಟ್ಟು ಹೋಗಿ ಮಾತಾಡಿಸುತ್ತೆ. ನೀನು ಯಾಕೆ ಇಲ್ಲೇ ಇದೆಯಾ, ನೀನು ಯಾರು, ನಿನ್ನೆಯಿಂದ ನನಗೆ ಮಾತ್ರ ಕಾಣಿಸ್ತಿದ್ಯಾ, ನೀನು ಯಾರಿಗೂ ಕಾಣಿಸ್ತಿಲ್ಲ, ಏನಕ್ಕೆ ಅಂತೇಳಿ. ನಿನ್ನಲ್ಲಿ ದೈವತನ ನಾನು ನೋಡ್ತಿದ್ದೆ, ಅಂದರೆ ನಿನಗೆ ದೇವ್ರ ಮೇಲೆ ತುಂಬ ಭಕ್ತಿ ಇದೆ, ನೀನು ನನಗೆ ಪೂಜೆ ಮಾಡ್ತೀನಿ ಅನ್ನೋದಾದರೆ ನಾನು ನಿನಗೆ ಏನು ಬೇಕಾದ್ರೂ ಹೊರ ಕೊಡ್ತೀನಿ ಅಂತ ಕೇಳುತ್ತೆ ಅಜ್ಜಿಗೆ. ಆ ಅಜ್ಜಿ ಆಯಿತು, ನನ್ನ ಮಗಳಿಗೆ ಮಗು ಆಗಿಲ್ಲ, ಸಂತಾನ ಭಾಗ್ಯಾವಳಿ ತಲುಪಿಸ್ತೀಯಾ ಅನ್ನೋದಾದರೆ ನಾನು ನಿನಗೆ ಪೂಜೆ ಮಾಡ್ತೀನಿ ಅಂತೇಳಿ ಮಾತು ಕೊಡುತ್ತೆ. ಆಯಿತು, ನಿನ್ನ ಮಗಳಿಗೆ ನಾನು ಸಂತಾನ ಮಾಡಿಸ್ತೀನಿ ಅಂತೇಳಿ ಈರಣ್ಣ ಕೂಡ ಮಾತು ಕೊಡುತ್ತೆ. ಅಂದಿನಿಂದ ಆ ಅಜ್ಜಿ ಡೈಲಿ ಎಡೆ ಅಂದರೆ ಗಿಣ್ಣ, ಈರಣ್ಣಗೆ ಗಿಣ್ಣ ಅಂದರೆ ಇಷ್ಟ. ಆ ಗಿಣ್ಣ ಮಾಡಿಕೊಂಡು ಒಂದು ಬಿಂದಿಗೆ ಊರಿಂದ ನೀರು ತಗೊಂಬಂದು ಆ ದೊಡ್ಡ ಹತ್ತುತ್ತಾ ಇರುತ್ತೆ. ಆ ಅಜ್ಜಿಗೆ ರೀಸೆಂಟಾಗಿ ಹತ್ತಕ್ಕಾಗಲ್ಲ, ಬಿಡುತ್ತೆ. ಆ ಅಜ್ಜಿ ತನ್ನ ಮಗಳಿಗೆ ಹೇಳುತ್ತೆ, ನೀನೋ ಪೂಜೆ ಮಾಡ್ಕೊಂಬ ಅಂತೇಳಿ. ಡೈಲಿ ಬೆಳಗ್ಗೆ ಅವ್ರ ಮಗಳು ದಿನನಿತ್ಯ ಪೂಜೆ ಮಾಡ್ತಾ ಗರ್ಭಿಣಿ ಆಗ್ತಾಳೆ. ತುಂಬು ಗರ್ಭಿಣಿ ಆಗೋ ಒಂದು ಮಟ್ಟಕ್ಕೆ, ಅಂದರೆ ಒಂದು 8 ತಿಂಗಳು 9 ತಿಂಗಳು ಹತ್ತತ್ರ ಬರುತ್ತೆ.
ಬಂದಾದಮೇಲೆ ಗರ್ಭಿಣಿ ಸ್ಥಾನ ಹತ್ತೋಕ್ಕಾಗೋದಿಲ್ಲ, ತಲೆ ಸುತ್ತಿ ಬೀಳ್ತಾಳೆ. ಬಿದ್ದಾದಮೇಲೆ ಸ್ವಲ್ಪ ಎಚ್ಚರ ಆದ್ಮೇಲೆ ಕೇಳುತ್ತೆ, ನನಗೆ ಹತ್ತೋಕ್ಕಾಗ್ತಿಲ್ಲ, ನೀನು ಆ ಗುಡ್ಡಕ್ಕೆ ಬಂದರೆ ನಾನು ಸ್ವಲ್ಪ ಹತ್ತೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳುತ್ತೆ. ಹಂಗಾಗಿ ಈರಣ್ಣ ಅದನ್ನು ಕೇಳಿಸ್ಕೊಂಡು ಅಲ್ಲಿ ಇರೋದಿಲ್ಲ ವಿಗ್ರಹ, ಅಂದರೆ ಅಲ್ಲಿ ಬಂದಿರುತ್ತೆ ವರ್ಷ ಯಾವಾಗ ಕಾಣಿಸ್ಕೊಂಡಿರುತ್ತೆ ಆ ಅಜ್ಜಿಗೆ. ಅಲ್ಲಿ ಬಿಟ್ಟಾದಮೇಲೆ ಈ ಗುಡ್ಡಕ್ಕೆ ಬಂದಿರುತ್ತೆ. ಅಲ್ಲಿ ನೋಡ್ತಾರೆ ತಿರುಗಿ ದಿನ, ಅಂದರೆ ಆ ಹೆಣ್ಮಗಳು ಗರ್ಭಿಣಿಯಾಗಿದ್ದಾಗ ತನ್ನ ಗಂಡಂಗೆ ಹೇಳ್ತಾಳೆ, ನಾನು ಈ ಥರ ಡೈಲಿ ಮಾಡ್ತಿದ್ದೆ ಪೂಜೆನ, ಆ ಪೂಜೆ ನಿಲ್ಲಿಸ್ಬೇಡ, ಹೋಗಿ ನೀನು ಮಾಡ್ಕೊಂಬ ಅಂತ. ಅಲ್ಲೆಲ್ಲೂ ಕಾಣೋದಿಲ್ಲ ದೇವರು. ಈ ಗುಡ್ಡಕ್ಕೆ ಬರ್ತಾರೆ, ಈ ಗುಡ್ಡದಲ್ಲಿ ಮೇಲೆ ಹತ್ತುತ್ತಾರೆ, ತುಂಬ ಕಲ್ಲುಗಳು, ಎಲ್ಲೂ ಏನೂ ಕಾಣ್ತಿರಲ್ಲ. ತಂದಿರೋ ಬಿಂದಿಗೆ ಒಂದು ಕಡೆ ಇಟ್ಬಿಟ್ಟು ಎಲ್ಲೂ ದೇವ್ರು ಕಾಣಿಸ್ತಿಲ್ಲ, ಏನು ಪೂಜೆ ಮಾಡೋಣ ಅಂತ ಯೋಚನೆ ಮಾಡ್ತಿರ್ತಾರೆ. ಆ ಬಿಂದಿಗೆ ಏನಿರುತ್ತೆ ಮಣ್ಣಿಂದು ಹೊಡ್ಕೊಳ್ಳುತ್ತೆ, ಅದೇ ಹೊಡ್ಕೊಂಡು ಜಲಾಭಿಷೇಕ ಆಗಿ ಉದ್ಭವ ಆಗುತ್ತೆ. ಅದು ಅವ್ರಿಗೆ ಗೊತ್ತಿರೋದಿಲ್ಲ. ಬಂದುಬಿಟ್ಟು ಈಗಿರೋ ಬಿಂದಿಗೆ ಕೂಡ ಒಡೆದೋಯ್ತು, ನೀರು ತರಬೇಕಂದ್ರೆ ಮತ್ತೆ ಊರಿಗೆ ಹೋಗಬೇಕು, ಗುಡ್ಡ ಇಳಿದು ನಡ್ಕೊಂಡು ಬರಬೇಕಲ್ಲ ಅಂತ ಚಿಂತೆ ಮಾಡ್ತಿರ್ತಾರೆ. ಅದು ಬಿದ್ದಿರೋ ಪೀಸ್ನ ಆರಿಸ್ಬೇಕಾದ್ರೆ ನೋಡ್ತಾರೆ, ಇದೇನೋ ಒಡಮೂಡಿದೆಯಲ್ಲ ಅಂತೇಳಿ. ಆಗಿನಿಂದ ಈ ಕಲ್ಲಲ್ಲಿ ಏನು ಒಡಮೂಡಿರೋ ವೀರಭದ್ರೇಶ್ವರ ಸ್ವಾಮಿಗೆ ಒಂದು ಉಳಿ ಕೂಡ ಮುಟ್ಸಿಲ್ಲ. ಹೆಂಗಿದನೋ ಅದೇ ಥರ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಎಸ್ ಸ್ನೇಹಿತರೆ, ನೀವು ಸಹ ನಿಮ್ಮ ಬಿಡುವಿನ ಸಮಯದಲ್ಲಿ ಇಲ್ಲಿಗೆ ಬಂದು ನಿಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳಿ. ಸರ್ವೇ ಜನಃ ಸುಖಿನೋ ಭವಂತು. ಧನ್ಯವಾದಗಳು.